time to say bye bye to Singapore. ಬೇಜಾರು ಮಾಡ್ಕೊಂಡು ನೋಡಿ ಸ್ವಾತಿ maybe ಒಂದು rotation ಇದು ಆಕ್ಚುಲ್ ಆಗಿ ನಾವು ವಾಪಸ್ ಹೋಗೋದು ಫುಲ್ ಹಾಕ್ಕೊಂಡು ಇದು ಡ್ರೋನ್ ತಗೊಂಡು ಬ್ಯಾಗ್ ಇಟ್ಕೊಂಡು ಹೊರಟಿದ್ದೀವಿ. ಸೊ ಬಸ್ಸು ಕಾಯ್ತಾ ಇದ್ದೀವಿ. ಯಾವೂರೋ ಯಾರೋ ಇವಳ ಮಮ್ಮಿ ಡ್ಯಾಡಿ ಗ್ಯಾರಂಟಿ ಇನ್ನು ಇವಳ ನನಗ ಜೋಡಿ ನಮ್ಮನೆಯ ತುಳಸಿ ಕಟ್ಟೆ ರೌಂಡ್ ಹಾಕೋಳಿವಳೆ. ಇನ್ನೊಂದು ವಿಷಯ, ಸಿಂಗಾಪುರಿಗೆ ಬಂದು ಇಂಪೋರ್ಟೆಡ್ ಮರ್ಸಿಡೀಸಲ್ಲಿ ಓಡಾಡಿದ್ದೀವಿ ತುಂಬ ಸಲ, ಬೇಜಾನ್ ಸಲ. ಹಂಗೆ ಅಂದರೆ ಇಲ್ಲಿ ನೋಡ್ರಿ ತುಂಬ ರಿಚ್ ಆಗಿದ್ದೀವಿ. ಬೆಂಚ್ ಬಸ್ಸಲ್ಲೇ ಓಡಾಡ್ತಾ ಇದ್ದೀವಿ ನಾವು. ಎಲ್ಲ ಜನ ಕಾಮನ್ನಾಗಿ ಎಲ್ಲ ಕಾರಲ್ಲಿ ಓಡಾಡ್ತಾರೆ, ನಾವು ಬಸ್ಸಲ್ಲೇ ಓಡಾಡ್ತೀವಿ. ಅದೇ ಸ್ಪೆಷಾಲಿಟಿ. ನೋಡಿ ಹೆಂಗೆ ಬಿಟ್ಟು ಹೋಗ್ತಾರೆ ನೋಡಿ, ಲಗೇಜ್ ಎಲ್ಲ ಕೊಟ್ಬಿಟ್ಟು. ಬಾರ ಇಲ್ಲಿ ನನ್ನ ತೋರ್ಸೆ. ನನ್ನ ತೋರ್ಸೆ ಅಂತಿದ್ದ ನಾನು. ನೀವು ಜಸ್ಟ್ ಒಂದ್ಸರಿ ಇನ್ಸ್ಟಾಗ್ರಾಮ್ ಸ್ಟೋರಿಗಳು ನೋಡಿ, ಯಾರ್ದು ಸಿಂಗಲ್ ವಿಡಿಯೋ ಜಾಸ್ತಿ ಇದೆ ಅಂತ. ಹಾ, ಮುಚ್ಕೊಂಡು ನೋಡಿ ನೋಡಿ, ಲವ್ ಕಮ್ ಅರೇಂಜ್ ಆದ್ರೆ ಇದೆಲ್ಲ ಅನ್ಸ್ಕೊಬೇಕಾಗತ್ತೆ. ಟರ್ಮಿನಲ್ 4 ಇದೆಯಲ್ಲೋ ಮರೆಯ ಇಲ್ಲಿ. ಬಸ್ ಟರ್ಮಿನಲ್ ಅಲ್ಲ ಚಿನ್ನದು, ಬಸ್ ಟು ಟರ್ಮಿನಲ್ 4. ಇವಾಗ ಟರ್ಮಿನಲ್ 2ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇವತ್ತು ನಾವು ಇಂಡಿಯಾಗೆ ಹೋಗ್ತಿರೋದು ನಮ್ಮ ತವರು ಮನೆಯ ಗಾಡಿಯಲ್ಲಿ. ಬೇಬಿ ಯಾವ್ದು ಬೇಬಿ ಇವತ್ತು ಹೋಗ್ತಿರೋದು ನಮ್ಮ ಗಾಡಿ? ನಾವು ಯಾವ ತವರು ಮನೆ ಗಾಡೀಲಿ ಹೋಗ್ತಾ ಇರೋದು ಇವತ್ತು? ಇಂಡಿಗೋ. ಇಲ್ಲಾಂದ್ರೆ ಬಾಲಿ ವ್ಲಾಗ್ ನೋಡಿ, ಅದೇನು ಅಂತ ಗೊತ್ತಾಗತ್ತೆ. ಅಲ್ಲಿ ಮೇಲೆ ಮೇಲೆ ಆ ಸ್ಪಾಟ್ ಈ ಸ್ಪಾಟ್ ಹೋಗಿ ನೋಡಿ. ಫೈನಲಿ ಡಿಪಾರ್ಚರಿಗೆ ಬಂದ್ವಿ. ಜಿ ಎಸ್ ಟಿ ಎಲ್ಲ ರೀಫಂಡ್ ಮಾಡಿಕೊಂಡು ನಮ್ಮ ತವರು ಮನೆ ಫ್ಲೈಟಲ್ಲಿ ಇಂಡಿಯಾ. ಸೊ ಇಲ್ಲಿ ಯಾರೋ ಅಕ್ಕಂಗೆ ಮೆಟ್ಟಲ್ಲಿ ಹೊಡೆದವ್ರೆ, ಎಲ್ಲ ಬಿಚ್ಚಿಡ್ಸಿದ್ದಾರೆ. ಸೊ ಈ ಬ್ಯಾಗು ಮತ್ತು ಈ ಬ್ಯಾಗು ಎರಡು ಹೋಗುತ್ತೆ. ನನ್ನ ಡ್ರೋನ್ ಈ ಬ್ಯಾಗಲ್ಲಿದೆ. ದಿಸ್ ಈಸ್ ಏರ್ಪೋರ್ಟ್ ನೋಡಿದ್ಯಾ ಅಂತ ಅನ್ಕೊತೀನಿ. ಫಸ್ಟ್ ಕರೀಲಿ ರಾಮ ಅವ್ರು, ಒಂದು ತಳ್ಳಗಾಡಿ ಹಾಕ್ಕೊಳ್ಳೋಣ. ನಾವು ತಳ್ಳಗಾಡಿ ಹಾಕ್ಕೊಂಡು ಬರಲಿಲ್ಲ. ಅಂಕಲ್ ಹುಡುಗಿ ಚೆನ್ನಾಗಿದೆ. ಇಲ್ಲಾಂದ್ರೆ ಬಾಲಿ ವ್ಲಾಗ್ ನೋಡಿ, ಅದೇನು ಅಂತ ಗೊತ್ತಾಗತ್ತೆ. ಅಲ್ಲಿ ಮೇಲೆ ಮೇಲೆ ಆ ಸ್ಪಾಟ್ ಈ ಸ್ಪಾಟ್ ಹೋಗಿ ನೋಡಿ. ಫೈನಲಿ ಡಿಪಾರ್ಚರಿಗೆ ಬಂದ್ವಿ. ಜಿ ಎಸ್ ಟಿ ಎಲ್ಲ ರೀಫಂಡ್ ಮಾಡಿಕೊಂಡು ನಮ್ಮ ತವರು ಮನೆ ಫ್ಲೈಟಲ್ಲಿ ಇಂಡಿಯಾ. ಸೊ ಇಲ್ಲಿ ಯಾರೋ ಅಕ್ಕಂಗೆ ಮೆಟ್ಟಲ್ಲಿ ಹೊಡೆದವ್ರೆ, ಎಲ್ಲ ಬಿಚ್ಚಿಡ್ಸಿದ್ದಾರೆ. ಸೊ ಈ ಬ್ಯಾಗು ಮತ್ತು ಈ ಬ್ಯಾಗು ಎರಡು ಹೋಗುತ್ತೆ. ನನ್ನ ಡ್ರೋನ್ ಈ ಬ್ಯಾಗಲ್ಲಿದೆ. ದಿಸ್ ಈಸ್ ಏರ್ಪೋರ್ಟ್ ನೋಡಿದ್ಯಾ ಅಂತ ಅನ್ಕೊತೀನಿ. ಫಸ್ಟ್ ಕರೀಲಿ ರಾಮ ಅವ್ರು. ಟಾಡಾ. ಸೊ ಲೆಟ್ಸ್ ಸೇ ಬಾಯ್ ಟು ಸಿಂಗಾಪುರ್. ಮತ್ತೆ ನೆಕ್ಸ್ಟು ಯಾವ ಕಂಟ್ರಿ ಅಂತ ಸದ್ಯದಲ್ಲಿ ಅಂತೂ ಹೇಳಲ್ಲ, ಸದ್ಯದಲ್ಲಿ ಇಲ್ಲ. ನೆಕ್ಸ್ಟ್ ನ್ಯೂ ಇಯರ್ ಇದೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಚಿನ್ಮಯ್ ಅವರೇ? ಹೋದ ವರ್ಷ ಏನೋ ಬುರ್ಜ್ ಖಲೀಫಾ ಮುಂದೆ ಮುಗಿಸಿದ್ವಿ. ಈಗ ಬುರ್ಜ್ ಖಲೀಫಾ ಇದೆ ದೊಡ್ಡದಂತೂ ಬಿಲ್ಡಿಂಗ್ ಸಿಗಲ್ಲ, ದೊಡ್ಡ ಕಂಟ್ರಿಗೆ ಹೋಗಿ ಕರ್ಕೊಂಡು ಹೋಗ್ಬೇಕು. ಸೊ ಮುಂದಿನ ವರ್ಷ ಬಂದ್ಬಿಟ್ಟು ಎಲ್ಲೋಗೋಣ ಸರ್ಪ್ರೈಸ್ ಫಿಕ್ಸ್ ಆಗಿದೆ ಆಲ್ರೆಡಿ. ಸೊ ನ್ಯೂ ಇಯರ್ಗೆ ಒಂದು ಕಡೆ ಹೋಗ್ತಾ ಇದೀವಿ, ಫಿಕ್ಸ್ ಆಗಿದೆ. ನ್ಯೂ ಇಯರ್ ಇನ್ನು 3 ತಿಂಗ್ಳಿಗೆ ಒಂದು ಕಡೆ, ಅದಾದ್ಮೇಲೆ 3 ತಿಂಗ್ಳಿಗೆ ಒಂದು ಕಡೆ. ಚಿಂಗಿ
ಚಾಂಗಿ. ಐ ನೋ ಇಟ್ಸ್ ಚಾಂಗಿ. ಓಕೆ, ಬಟ್ ಇಲ್ಲೆಲ್ಲ ಇರೋ ಚಿಂಗಿ ಅವರು ಅಂತನಾ? ಅದಕ್ಕೆ ನಾವು ಚಿಂಗಿ ಸೇರ್ಕೊಂಡು ನೋಡಿದ್ರು ನಾವು ಕನ್ನಡದವರು ವಿಶಾಲ ಹೃದಯ ಚಿಂಗೀಸ್ ಅಂತ ಕರಿತೀವಿ. ಚಿಂಗೀಸ್ ಚಾಂಗಿ ಏರ್ಪೋರ್ಟ್ಗೆ ಬಾಯ್ ಹೇಳ್ತಾ, ನಮ್ಮ ತವ್ರ ಮನೆ ಫ್ಲೈಟ್ ಇಂಡಿಗೋದಲ್ಲಿ ಹಾಯ್ ಹೇಳ್ತಾ, ಇಂಡಿಯಾಗೆ ನಮ್ಮ ಬೆಂಗಳೂರಿಗೆ ಹಾಯ್. ಸೊ ಫ್ಲೈಟ್ಸ್ ರೆಡಿ ಇದೆ. ಬಂದೆ. ಏನು ಹೇಳ್ಬೇಕು? ಬಾರ್ತಾಡೆ ನೀನೇನೆ ಆಗೋಯ್ತು. ನೀನು ಬಾರ್ತಾಳೆ. ಇವತ್ತು ಹೇಳು, ಇವತ್ತು ಟ್ರಾವೆಲ್ ಮಾಡ್ತಾ ಇರೋದು. ಎನಿವೇಸ್, ಸೊ ನನ್ನ ಬಾಯ್ ಮುಗಿಸ್ಕೊಂಡು ಸಿಂಗಾಪುರ್ ಮಲೇಷ್ಯಾ ಟ್ರಿಪ್ ಮುಗಿಸ್ಕೊಂಡು ನೆಕ್ಸ್ಟ್ ಮುಂದಿನ ದೇಶನ, ಸದ್ಯಕ್ಕೆ ನಮ್ಮ ದೇಶ ಆಮೇಲೆ ಬೇರೆ ದೇಶ. ನಮ್ಮ ದೇಶ, ನಮ್ಮ ನಂದಿ ಉಪಚಾರ ಪಕ್ಕದಲ್ಲಿರೋ ಊಟ ಇವಾಗ ಹೊಟ್ಟೆಗೆ ತಿನ್ಬೇಕು. ಹೊಟ್ಟೆ ಆ್ಯಕ್ಚುಲಿ ಹೊಟ್ಟೆ ಗುಮ್ಮ ಅಂತ ಇದೆ. ನೋಡೋಣ, ಅಷ್ಟೇ ಹೋಗ್ಬಿಡೋಣ. ಇರಿ ಟಕ ಟಕ ಟಕ. ಓಕೆ ಓಕೆ ಅಲ್ಲ ಸೊ ಇದೆಲ್ಲ ನೋಡಿದ್ದೀರಾ ನಮ್ಮ ಏರ್ಪೋರ್ಟಲ್ಲಿ. ಇದು ನಾವು ಈಗಿರೋ ಲಾಂಜ್. ಇಲ್ಲೊಬ್ಳು ಬ್ಯಾಟಿಂಗ್ ಮಾಡ್ತಾ ಇದ್ದಾಳೆ. ತೋರಿಸ್ತೀನಿ. ಮುಗ್ದೋಯ್ತು ಅದು, ನೆನ್ನೆ ತಗೊಂಡಿತ್ತು. ಅಲ್ಲ, ವಿಡಿಯೋದಲ್ಲೆಲ್ಲ ತಿಂತಾನೇ ಇರ್ತಿಲ್ಲ, ಯಾಕೆ? ತುಂಬ ಜನ ನಿನ್ನ ಫಾಲೋವರ್ಸ್ ಕೇಳ್ತಾರೆ, ಮೇಡಮ್ ಯಾವಾಗಲೂ ತಿಂತಾನೇ ಇರ್ತಾರಲ್ಲ? ಯಾಕಂದ್ರೆ ನನ್ನ ಗಂಡ ಅಷ್ಟು ಚೆನ್ನಾಗಿ ನಾನು ನೋಡ್ಕೊಂತ ಇದ್ದ. ಲಗೇಜ್ ಬೇಡ ಅಂದ್ರೂ ಇಷ್ಟು ಲಗೇಜ್ ಆಯಿತು. ಮತ್ತೆ ಇನ್ನು ಊಟ ಮಾಡಿಲ್ವಂತೆ, ತಿಂತಾನೆ ಹೇಳ್ತಾ ಇದ್ದಾರೆ ನೋಡಿ. ನಾನೇ ಬೋರಿಂಗ್ ಕಂಟೆಂಟು, ನಾನೇ ನಿನ್ನ ಲೈಫಿನ ಕಂಟೆಂಟು. ಸೊ ಇವಳು ನನ್ನ ಲೈಫಿನ ಕಂಟೆಂಟ್ ಅಂತ. ಬಿಗ್ ಬಾಸ್ ಅವ್ರು ನೋಡಿ ಒಂಚೂರು ಇವಳನ್ನ ಕರ್ಕೊಂಡಾಗ 3 ತಿಂಗಳ ಅವರು ಹುಚ್ಚರ ಬಿಡ್ತಾರೆ. ಏನಿಲ್ಲ, ಆರಾಮಾಗಿ ತಿನ್ನಕ್ಕೆ ಕೊಟ್ಬಿಟ್ರೆ ಪೀಸಾಗಿರ್ತಾನೆ. ಕೆಲಸ ಮಾಡ್ಬೇಕಲ್ಲ. ನೀನು ಮಾಡ್ತೀಯಲ್ಲಮ್ಮ, ನೀನು ಅವಳಿಗೆ ಒಂದಾಗಲ್ಲ ಬಾತ್ರೂಮ್ ತೆಕ್ಕೋದು, ಆದ್ರೆ ಅದಕ್ಕೆ ಹಾಕ್ತಾರೆ. ಇದೆಲ್ಲ ನೋಡಿರ್ತಾರೆ, ಅದಕ್ಕೆ ಹಾಕ್ಬಿಡ್ತಾರೆ. ಎನಿವೇಸ್, ನೆಕ್ಸ್ಟ್ ಟ್ರೈ ಮಾಡೋಕ್ಕೆ ಹೇಳಿದ್ದೀನಿ. ಲಾಸ್ಟ್ ಟೈಮ್ ಬಂದಿದ್ದನ್ನು ಆಫರ್ನ ಹಾಳು ಮಾಡಿಕೊಂಡು ಜಸ್ಟ್ ಬಿಕಾಸ್ ಇವನ್ನ ಬಿಟ್ಟು ಆಗಲ್ಲ ಅಂತ. ಸೊ ಈ ಸತಿ ನಾನೇ ಕಳಿಸ್ತಾ ಇದ್ದೀನಿ. ಹೋಗು 3 ತಿಂಗಳ ಇರ್ಬೋದು. ಕಂಟೆಂಟು ಗೈಸ್, ನಾನು ಹೋಗಲ್ಲ. ಇದು ಕನಸರಿ ನಾನು ಹೋಗಲ್ಲ. ಖುಷಿ ಆಗ್ತದೆ ನನಗೆ, ಸುತ್ತ ಎಲ್ಲರೂ ನಡೆದು ನಾನು ನೋಡಿ. ನಾ ಮಾತಾಡೋದಲ್ಲ ಅವ್ರಿಗೂ ಅರ್ಥ ಆಗ್ತದೆ ಅಂತ. ಅಲ್ಲಲ್ಲ, ಬೈಕೊಂಡು ಓಡಾಡ್ತಾ ಇದ್ವಿ. ಫ್ರೋಸನ್ನ ಪ್ಲಾಸ್ಟಿಕ್ ಕವರಲ್ಲಿ ತಿಂತಿರೋದು ನಾನೇ ಫಸ್ಟ್. ಎನಿವೇಸ್, ಬಂದಿದ್ದೀವಿ. ಇನ್ನೂ ನಮ್ಮ ಫ್ಲೈಟ್ ಬಂದಿಲ್ಲ. ಪಾಪ ಡ್ರೈವರು ತೊಳ್ಸಕ್ಕೆ ಹೋಗೋಣಂತೆ ಗಾಡಿನ. ಆ್ಯಕ್ಚುಲಿ ಅಲ್ಲಿ ಬಂದಿಲ್ಲಪ್ಪ, ಅದನ್ನೇ ನೋಡ್ಕೊಂಬರಕ್ಕೆ ಹೋದ. ಅದು ಗಾಡಿ ವಾಶ್ಗೆ ಹೋಗಿದೆ ಅಂತ ಹೋಗಿದ್ನಂತೆ. ಒಂದು ಕಡೆ 500 ರೂಪಾಯಿ ಅಂದಂತೆ, ಅದಕ್ಕೆ 300 ರೂಪಾಯಿಗೆ 300 ರೂಪಾಯಿದೇ ಮಾಡ್ತಾರೆ ಅಂತ. ಒಂಚೂರು ಹೋಗೋಣ, ಏರಿಯಾಗೆ ಹೋಗಿ ತೊಳಸ್ಕೊಂಬರ್ತಾವನ್ ಗಾಡಿನ. ಸೊ ಬೇಗ ಬಂದ್ಬಿಡುತ್ತೆ. ಇನ್ನೇನು ಪಂಚರ್ ಗಿಂಚರ್ ಎಲ್ಲ ಟೆಸ್ಟ್ ಮಾಡಿಕೊಂಡು ಬೇಬಿ ಇವಾಗ ಫಸ್ಟ್ ಹೋಗ್ತಿದ್ದಂಗೆ ಟರ್ಮಿನಲ್ 1ಗೆ ಹೋಗ್ಬಿಡೋಣ. ಟರ್ಮಿನಲ್ 2 ಅಲ್ವಾ, ಟರ್ಮಿನಲ್ 1ಗೆ ಹೋಗಿ ಏನಾದ್ರು ತಿನ್ಕೊಂಡು ಹೋಗೋಣ. ಈ ಲಗೇಜ್ ಜಾಸ್ತಿ ಇದೆ ಚೆನ್ನಾಗಿ. ನಮ್ಮ ಬೆಂಗಳೂರು ಆಯ್ತು, ಬೇಡ. ಓಕೆ, ಅದನ್ನು ಡಿಸೈಡ್ ಮಾಡೋಣ. ಎನಿವೇಸ್, ವಿಡಿಯೋ ಡಿಸೈಡ್ ಮಾಡ್ತಾ ಇದ್ದೀವಿ. ಎನಿವೇಸ್, ಸೂಪರ್ ಆಗಿತ್ತು ಟ್ರಿಪ್ಪು. ಐ ಹೋಪ್ ನೀವು ಎಂಜಾಯ್ ಮಾಡಿದ್ರಿ. ನಾವಂತೂ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಸೊ ಇನ್ನು ನೆಕ್ಸ್ಟ್ ನಮ್ಮ ಜೊತೆ ಟ್ರಿಪ್ ಮಾಡಬೇಕು, ಟ್ರಿಪ್ ಬರಬೇಕು ಅಂತ ಅಂದರೆ ಟ್ರಾವೆಲ್ ವಿತ್ ಸ್ವಾಚಿ ಫಾಲೋ ಮಾಡಿ. ನಾವಿಬ್ರು ಸೇರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫಾಲೋ ಟ್ರಾವೆಲ್ ವಿತ್ ಸ್ವಾಚಿ ಆನ್ ಇನ್ಸ್ಟಾಗ್ರಾಮ್. ಆ್ಯಂಡ್ ನಮ್ಮಿಬ್ಬರು ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೀವೇನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ನಾವು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಅಪ್ಡೇಟ್ಸ್ ಬರುತ್ತೆ. ಇದೇ ಲಾಸ್ಟ್ ಕ್ಲಿಪ್ ಅಂತ ಅನ್ಕೊಂಬಿಡಿ. ಟ್ರೈ ಮಾಡ್ಕೊಂಡು ಆದಮೇಲೆ ಇನ್ನೊಂದು ಕ್ಲಿಪ್ ಹಾಕ್ತೀವಿ, ಯಾಕೆಂದರೆ ಹೊಟ್ಟೆ ಲೈಕ್ ಟಾಕ್ ಅ ಟಾಕ್ ಬಿಡ್ ಟಾಕ್
ಬ್ರಿಡಾಗ್. ಆ ವಿಡಿಯೋದಲ್ಲಿ ನೀನು ಬಗ್ದಾಗ ನಾನೇನೋ ಮಾಡಿದೆ ನೀನು ಅಂತ ನೋಡ್ಕೊಂಡು ಅದು ಎಡಿಟ್ ಮಾಡುವಾಗ ಅವಳು ಎಡಿಟ್ ಮಾಡೋದು. ಸೊ ಎಡಿಟರ್ ನಾನಲ್ಲ, ನಂದೇ ಎಡಿಟ್ ಮಾಡೋಕ್ಕಾಗಲ್ಲ. ಇಲ್ಲ ಈ ಸತಿಯಿಂದ ಚೆನ್ನಾಗಿ ಮಾಡಿಸ್ತೀನಿ. ಎನಿವೇಸ್, ಸಿ ಯು ಗೈಸ್, ಬಾಯ್ ಫ್ರಮ್ ಸಿಂಗಾಪುರ್. ಲ್ಯಾಂಡ್ ಆಗಿ ಒಂದು 15-20 ಮಿನಿಟ್ಸ್ ಆಯಿತು. ಇನ್ನೂ ಫಸ್ಟ್ ಬ್ಯಾಗ್ ಅಂತ ತೋರಿಸ್ತಾ ಇದೆ ಆ್ಯಂಡ್ ಸ್ಟಿಲ್ ನಮ್ಮದು ಬಂದಿಲ್ಲ. ಆ್ಯಂಡ್ ಎಲ್ಲದು ಎಷ್ಟು ಒದ್ದೆ ಮಾಡಿದ್ದಾರೆ ಅಂತಂದರೆ ನಮ್ಮದು 2 ಸೂಟ್ ಕೇಸ್ ಯಾಕೆ ಮಳೆ ಆಗುತ್ತೆ? ಮಳೆ ಬೆಂಗಳೂರಲ್ಲಿ ಮಳೆ ಬಂದರೆ ಇದು ಯಾಕೆ ನೀರಾಗುತ್ತೆ? ಇಲ್ಲ ಚಿನ್ನ, ಸ್ಟಾರ್ಟ್ ಕೂಡ ಆಗ್ತಾ ಇಲ್ಲ ನಮ್ಮದು 2 ಬ್ಯಾಗು ಬಂದಿಲ್ಲ ಇನ್ನೂ. ಆಲ್ಮೋಸ್ಟ್ 20-25 ಮಿನಿಟ್ಸಿಂದ ಕಾಯ್ತಾ ಇದ್ದೀವಿ. ಇವಾಗ ಸ್ಟಾರ್ಟ್ ಆಯಿತು ಮತ್ತೆ. ಯೇ ಬೇಬಿ, ಕಂಗ್ರ್ಯಾಚುಲೇಷನ್ಸ್. ನಾವು ಭಯದಲ್ಲಿ ಬಂದ್ವಿ. ರಾಯರಿದ್ದಾರೆ, ನಾವು ಲಿಟ್ರಲಿ ಚೆಕಿಂಗಿಗೂ ಹಾಕ್ಲಿಲ್ಲ. ಇದು ನೋಡಿದ್ರು ನಮ್ಮನ್ನ ಚೆಕಿಂಗಿಗೂ ಹಾಕ್ಲಿಲ್ಲ, ನಮ್ಮನ್ನ ಯಾರು ಕೇಳಲೂ ಇಲ್ಲ. ಸುಮ್ಮನೆ ತಳ್ಕೊಂಡು ಬಂದ್ವಿ ನಾರ್ಮಲ್ ಇದರಲ್ಲಿ. ಸೊ ಇವಾಗ ಜಸ್ಟ್ ನಮ್ಮ ಬೆಂಗಳೂರಿಗೆ ಬಂದಿದ್ದೀವಿ. ನೋಡಿ ಇಲ್ಲೆಲ್ಲ ನಾಯಿ ಮರಿ ಎಲ್ಲ ಓಡಾಡ್ತಾ ಇದೆ. ಆಲ್ರೆಡಿ ಸ್ಟಾರ್ಟ್ ಆಯಿತು, ನಾವು ನೋಡ್ತಾ ಇದ್ದೀವಿ. ಸೊ ಎಸ್, ಫುಲ್ಲು ಮಳೆ ಬರ್ತಾ ಇದೆ, ಹೆವಿ ಮಳೆ ಬರ್ತಾ ಇದೆ. ಇವಾಗ ಕ್ಯಾಬ್ ಮಾಡ್ಕೊಂಡು ಫಸ್ಟು ಹೊರಡಬೇಕು. ಲೆಟ್ಸ್ ಗೋ.